ಗುರುಭ್ಯೋ ನಮಃ. ನಮಸ್ತೆ. ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ವೀಕ್ಷಕರೇ, ಪ್ರತಿದಿನ ಗಂಡ ಹೆಂಡತಿ ಜಗಳ, ಮನೆಯಲ್ಲಿ ಪರಸ್ಪರ ನೆಮ್ಮದಿಯನ್ನು ವಾತಾವರಣ ಇರೋದಿಲ್ಲ. ಗಂಡ ಹೆಂಡತಿಯನ್ನು ನಂಬುವ ಹಾಗಿಲ್ಲ, ಹೆಂಡತಿ ಗಂಡನನ್ನು ನಂಬುವ ಹಾಗಿಲ್ಲ. ಇಡೀ ಕುಟುಂಬ ಒಂದಾಗಿ ಒಂದು ಅದ್ಭುತವಾದ ಮಂಟಪದಲ್ಲಿ ನೀವು 100 ವರ್ಷ ಆದರ್ಶವಾಗಿ ಬದುಕಲಿ ಅಂಥೇಳಿ ದಾಂಪತ್ಯವನ್ನು ಮಾಡಿರ್ತಾರೆ, ವಿವಾಹವನ್ನು ಮಾಡಿಸಿರ್ತಾರೆ. ಅಂತಹ ವಿವಾಹದಲ್ಲಿ ಇವತ್ತೊಂದು ದಿನ ಪತಿ ಕಂಡ್ರೆ ಪತಿಯಾಗಲ್ಲ, ಪತಿಗೆ ಕಂಡ್ರೆ ಪತ್ನಿಗಾಗಲ್ಲ. ಗಂಡ ಹೆಂಡತಿ ಪರಸ್ಪರ ಜಗಳ ಆಡ್ತಾ ಇರ್ತಕ್ಕಂಥದ್ದು ನೋಡಿ. ಮನೆಯಲ್ಲಿ ಸುಖ ದಾಂಪತ್ಯದ ಸಾಮರಸ್ಯ ಅಂತಕ್ಕಂಥದ್ದೇ ನಾಶ ಆಗಿಬಿಟ್ಟಿರುತ್ತೆ. ಸೊ ಈ ಥರ ದಂಪತಿಗಳಿಗೆ ಏನು ಮಾಡಬೇಕು? ಗಂಡನಿಗೆ ಯಾವುದೇ ಒಬ್ಬ ಗಂಡಸಾಗಲಿ ಸಹಜವಾಗಿ ನಾನು ಮನೆಗೆ ಹೋಗಿದ ತಕ್ಷಣ ನನ್ನ ಪತ್ನಿ ನನಗೆ ಸಂತೋಷವಾಗಿ ಇಟ್ಕೊಂಡ್ರೆ ಸಾಕಪ್ಪ ಅನ್ನುವಂಥ ಪರಿಸ್ಥಿತಿ ಆಗಿದೆ. ಮತ್ತು ಯಾವುದೇ ಪತ್ನಿಯಾಗಲಿ ನನ್ನ ಗಂಡ ನಿಷ್ಕಲ್ಮಶವಾಗಿ ಯಾವುದನ್ನು ಮುಚ್ಚುಮರೆ ಮಾಡದೆ ನನ್ನೊಚ್ಚಿಗೆ ಹಂಚಿಕೊಳ್ಳುವಂತಹ ಒಬ್ಬ ಪುರುಷನಾಗಲಿ ಅಂತ ಇಚ್ಛೆ ಪಡ್ತಾಳೆ. ಸೊ ಇಲ್ಲಿ ಏನಾಗ್ತಾ ಇದೆ, ಪರಸ್ಪರ ದಂಪತಿಗಳಲ್ಲಿ ಅನಿರೀಕ್ಷಿತ ಕಾರಣಗಳಿಂದ ತೊಂದರೆಗಳಾಗೋದು. ಎತ್ತು ಏರಿಗಿಳಿತು, ಕೋಣ ನೀರಿಗಿಳಿತು ಅಂದಂಗೆ ಪತ್ನಿ ಒಂದಕ್ಕೆ ಹೇಳಿದರೆ ಪತಿ ಇನ್ನೊಂದಕ್ಕೆ ಹೇಳೋದು. ಹೀಗಾಗಿ ಪರಸ್ಪರ ದಾಂಪತ್ಯದಲ್ಲಿ ಸಾಮರಸ್ಯ ಅನ್ನೋದೇ ನಾಶ ಆಗಿರುತ್ತೆ. ಸೊ ಇಂತಹ ದಂಪತಿಗಳಿಗೆ ಏನು ಮಾಡಬೇಕು? ಯಾಕಂದರೆ ಇವತ್ತು ಪತ್ನಿಯಾಗಲಿ ಪತಿಯಾಗಲಿ, ಒಂದು ಹೆಣ್ಣಾಗಲಿ ಒಂದು ಗಂಡಾಗಲಿ ದಾಂಪತ್ಯ ಜೀವನದಲ್ಲಿ ಸುಖವನ್ನೇ ಅನುಭವಿಸ್ಬೇಕು, ನೆಮ್ಮದಿಯಾಗೇ ಇರಬೇಕು ಅಂತ ಇರ್ತಾರೆ. ಆದರೆ ಅದು ಆಗೋದಿಲ್ಲ. ಅಂತಹ ದಂಪತಿಗಳು ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನುವಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ದಾಂಪತ್ಯ ಜೀವನ ಅನ್ನುವಂಥದ್ದು ಸುಲಭವಾದಂಥದ್ದಲ್ಲ. ಇದು ಬ್ರಹ್ಮಲಿಖಿತವಾಗಿರ್ತದೆ. ಒಂದು ಹೆಣ್ಣಿಗೆ ಒಂದು ಗಂಡು ಅಥವಾ ಒಂದು ಗಂಡಿಗೆ ಒಂದು ಹೆಣ್ಣು ಅಂತಕ್ಕಂಥದ್ದು ಸೃಷ್ಟಿಯ ನಿಯಮ ಆಗಿರ್ತದೆ. ಸೊ ವಿವಾಹ ಆದ ನಂತರ ನೀವು ಒಬ್ಬರನ್ನ ಅರಿತು ಅಥವಾ ಅವರು ನಿಮ್ಮನ್ನು ಅರಿತು ನಡೆದಾಗ ಏನಾಗ್ತದೆ, ದಾಂಪತ್ಯದಲ್ಲಿ ಸುಖ ಅಂತಕ್ಕಂಥದ್ದು ಆಗ್ತದೆ. ಎಷ್ಟೇ ಮಾಡಿದ್ರೂ ಕೂಡ ಗಂಡ ಹೇಳ್ತಾನೆ, ನಾನು ನನ್ನ ಪತ್ನಿಯನ್ನು ಸಹಿಸ್ಕೊಂಡು ಸಾಕಾಗಿದೆ ಗುರುಗಳೇ, ನಾನು ಏನು ಹೇಳಿದ್ರೂ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾಳೆ, ನಾನು ಕೆಲಸದಿಂದ ಬಂದ್ರೂ ನನಗೆ ನೆಮ್ಮದಿ ಅನ್ನೋದಿಲ್ಲ, ಮನೆಯಲ್ಲಿ ಅವಳು ಹೇಳಿದ್ದೇ ಆಗಬೇಕು, ನಾನು ನನ್ನ ಆಸೆಗಳನ್ನು ಅದುಮಿಟ್ಟು ನಾನು ಬದುಕ್ತಾ ಇದ್ದೀನಿ ಅನ್ನುವಂಥದ್ದು. ಹಾಗೆ ಒಂದು ಹೆಣ್ಮಗಳು ಸಹ ಹೇಳ್ತಾಳೆ, ನನ್ನ ಪತಿಗೆ ಪರಸ್ತ್ರೀಯರ ಸಹವಾಸಗಳಿದೆ, ಅವರು ಮನೆಗೆ ಸೇರೋದಿಲ್ಲ, ದುಷ್ಟಚಟಗಳಿಗೆ ದಾಸರಾಗಿರ್ತಾರೆ, ನಾನಾ ಥರದಲ್ಲಿ ಓಡಾಡ್ತಾ ಇರ್ತಾರೆ, ಮನೆಗೆ ಮಾರಿ ಊರಿಗೆ ಉಪಕಾರಿಯಾಗ್ಬಿಟ್ಟಿದ್ದಾರೆ, ಇಂಥ ಗಂಡನ ಜೊತೆ ಹೆಂಗೆ ಬದುಕಬೇಕು ಅನ್ನುವಂಥದ್ದು. ಇದೆಲ್ಲ ನಾವು ಪ್ರತಿನಿತ್ಯ ಸಮಾಜದಲ್ಲಿ ನೋಡ್ತಾ ಇರುವಂತಹ ಸಮಸ್ಯೆಗಳೇ ವೀಕ್ಷಕರೇ. ನಾವು ಬೇರೆ ಯಾವುದನ್ನು ಸಹ ಇವತ್ತು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಸಮಾಜದಲ್ಲಿ ಇವತ್ತು ಆಗ್ತಾ ಇರುವಂತಹ ತೊಂದರೆಗಳು, ಪರಸ್ಪರ ಗಂಡ ಹೆಂಡತಿ ಎಲ್ಲ ಕುಟುಂಬ ವರ್ಗಗಳ ಒಮ್ಮತದ ಒಂದು ನಿರ್ಧಾರದಿಂದ ವಿವಾಹವನ್ನು ಮಾಡಿಕೊಂಡು ಸುಖ ಜೀವನ ಪುತ್ರ ಪೌತ್ರಾದಿಗಳಿಂದ ವಂಶವೃದ್ಧಿಯಾಗಿ 100 ವರ್ಷಗಳ ಕಾಲ ಬದುಕಬೇಕಾದಂತಹ ದಾಂಪತ್ಯ ನೆಮ್ಮದಿ ಅನ್ನೋದೇ ಇಲ್ಲ. ಸೊ ಹಾಗಾದರೆ ಇಂತಹ ದಾಂಪತ್ಯ ನೆಮ್ಮದಿಯಾಗಿರ್ಬೇಕಂದ್ರೆ ಏನು ಮಾಡಬೇಕು ನೋಡಿ? ಬಹಳ ಸರಳವಾದಂತಹ ತಂತ್ರ ಪರಿಹಾರಗಳಿದೆ. ಇದರಲ್ಲಿ ಪುರುಷನಾದವನು ಪತ್ನಿಯನ್ನು ಒಲಿಸ್ಕೊಳ್ಳುವಂತಹ ಕಾರ್ಯವನ್ನು ಮಾಡಬೇಕು. ಸೊ ಅದೇ ಸ್ತ್ರೀ ಪುರುಷನನ್ನು ಒಲಿಸಿಕೊಳ್ಳುವಂತಹ ಕಾರ್ಯ ಮಾಡಬೇಕು. ಸೊ ಈ ರೀತಿ ಕಾರ್ಯವನ್ನು ಮಾಡಿದ್ರೆ ಮಾತ್ರ ಸುಖ ಜೀವನವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಹೌದು ಗುರುಗಳೇ, ನಾವು ಒಲಿಸ್ಕೊಳ್ಳಿಕ್ಕೆ ನಾನಾ ಥರದ ಕಾರ್ಯವನ್ನು ಮಾಡ್ತೀವಿ, ಬಟ್ ಆದರೂ ಒಲಿತಾ ಇಲ್ವಲ್ಲ, ಏನು ಮಾಡಬೇಕು ಅನ್ನುವಂಥದ್ದು ಸಹಜವಾದಂತಹ ಪ್ರಶ್ನೆ ಆಗಿರ್ತದೆ. ನೋಡಿ, ಇಲ್ಲಿ ಒಂದು ಸ್ತ್ರೀ ಪುರುಷನನ್ನು ಒಲಿಸ್ಕೊಳ್ಳೋದಕ್ಕಾಗಲಿ ಅಥವಾ ಒಂದು ಪುರುಷ ಸ್ತ್ರೀಯನ್ನು ಒಲಿಸ್ಕೊಳ್ಳೋದಕ್ಕಾಗಲಿ ಅದರದ್ದೇ ಆದಂತಹ ಕೆಲವು ಮಂತ್ರ ಸ್ವರೂಪಗಳಿದೆ. ಆ ಮಂತ್ರ ಸ್ವರೂಪಗಳನ್ನು ನೀವು ಶಾಸ್ತ್ರಬದ್ಧವಾಗಿ ಪಠನೆಯನ್ನು ಮಾಡಿ ಅದನ್ನು ನಾವು ಏನು ವಿಡಿಯೋದ ಮೂಲಕ ಏನು ಹೇಳ್ತಾ ಇದ್ದೀವಿ ಆ ಪ್ರಕಾರದಲ್ಲಿ ಪಾಲಿಸಿದ್ದೇ ಆದರೆ ನಿಮ್ಮ ಪತಿ ನಿಮ್ಮ ವಶನಾಗ್ತಾನೆ ಅಥವಾ ನಿಮ್ಮ ಪತ್ನಿ ನಿಮ್ಮ ವಶಳಾಗಿರ್ತಾಳೆ. ಪರಸ್ಪರ ನೀವಿಬ್ಬರೂ ಸಹ ದಾಂಪತ್ಯ ಜೀವನವನ್ನು ಸುಂದರವಾಗಿ ರೂಪಿಸ್ಕೋಬೋದಾಗಿರ್ತದೆ. ನೋಡಿ, ಈ ಒಂದು ಮಂತ್ರ ಸ್ವರೂಪವನ್ನು ದಯಮಾಡಿ ಗಮನ ಇಟ್ಟು ತಾವು ಕೇಳಬೇಕಾಗ್ತದೆ. ಮಂತ್ರ ಸ್ವರೂಪ ಹೀಗಿರ್ತದೆ: ದೇವದೇವ ಗಣಾಧ್ಯಕ್ಷ ಸುರಸುರ ನಮಸ್ಕೃತ ಅನಾಮಿಕ ಮಹಾವಶ್ಯಂ ಯವಜೀವಂ ಕುರು ಪ್ರಭು.
ನೋಡಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಈ ಮಂತ್ರವನ್ನು. ದೇವದೇವ ಗಣಾಧ್ಯಕ್ಷ ಸುರಸುರ ನಮಸ್ಕೃತ ಅನಾಮಿಕ ಮಹಾವಶ್ಯಂ ಯವಜೀವಂ ಕುರುಪ್ರಭು. ನೋಡಿ ಇಲ್ಲಿ ಅನಾಮಿಕ ಅನ್ನುವಂಥ ಈ ಮಂತ್ರದಲ್ಲಿ ಅನಾಮಿಕ ಅನ್ನುವಂತಹ ಸ್ಥಳದಲ್ಲಿ ನಿಮ್ಮ ಪತಿಯ ಹೆಸರು ಅಥವಾ ಪತ್ನಿಯ ಹೆಸರನ್ನು ಹಾಕಿ ಉಚ್ಚಾರವನ್ನು ಮಾಡಬೇಕಾಗ್ತದೆ. ಸೊ ಈ ಮಂತ್ರವನ್ನು ಕರೆಕ್ಟಾಗಿ ನೀವು 11 ಬಾರಿ ಪಠನೆಯನ್ನು ಮಾಡಬೇಕಾಗ್ತದೆ. ಜೊತೆಗೆ ಈ ಮಂತ್ರವನ್ನು ಒಂದು ಬಿಳಿ ಕಾಗದದ ಮೇಲೆ ಬರೆದು ಅದನ್ನು ತಾವು ನಿಮ್ಮ ಒಂದು ಜೊತೆಗೆ ಇಟ್ಕೊಳ್ಳೋದ್ರಿಂದನೂ ಕೂಡ ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿ ನಿಮ್ಮನ್ನು ಒಲಿಸ್ಕೊಳ್ಳುವಂಥದ್ದಾಗಿರ್ತದೆ. ನೋಡಿ ಎಷ್ಟು ಸುಲಭವಾದಂತಹ ತಂತ್ರ. ಈ ಒಂದು ತಂತ್ರದ ಮೂಲಕ ನೀವು ಸುಖ ದಾಂಪತ್ಯವನ್ನು ಪಡಿತೀರಾ ಅಂದರೆ ಮಾಡಿ, ಭಗವಂತ ಒಳ್ಳೇದು ಮಾಡ್ತಾನೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಮಾಹಿತಿಯನ್ನು ಕರೆಕ್ಟಾದ ರೀತಿಯಲ್ಲಿ ಫಾಲೋಅಪ್ ಮಾಡಿ, ನಿಮಗೆ ಖಂಡಿತವಾಗಿ ಉತ್ತಮ ಜೀವನ ನಿಮಗೆ ಸಿಗುತ್ತೆ. ಮತ್ತು ಸಾಮಾನ್ಯವಾಗಿ ಇನ್ನೊಂದು ಪ್ರಮುಖ ವಿಷಯ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ದಾಂಪತ್ಯಗಳಲ್ಲಿ 3ನೇ ವ್ಯಕ್ತಿಗಳ ಪ್ರವೇಶ. ನೋಡಿ ಇವತ್ತು ಗಂಡ ಹೆಂಡತಿ ಏನೋ ಒಂದು ಕಲಹ, ಮಧ್ಯದಲ್ಲಿ ಯಾರೋ ಪ್ರವೇಶ, ಆ ಪ್ರವೇಶದಿಂದನೂ ಕೂಡ ಏನೋ ದಾಂಪತ್ಯ ಸರಿ ಹೋಗುತ್ತೆ ಅನ್ನುವಂಥ ನಿರೀಕ್ಷೆ ಇಟ್ಕೊಳ್ಳೋ ಆಗಿಲ್ಲ. ಆ ಒಂದು ಮಧ್ಯಸ್ಥಿಕೆಯಿಂದನೂ ಕೂಡ ದಾಂಪತ್ಯ ನಾಶವಾಗಿರುವಂಥದ್ದು ಭಾಳಷ್ಟು ನಾವು ಗಮನದಲ್ಲಿ ಇಟ್ಕೊಂಡಿದ್ದೆವು. ಇವತ್ತು ಗಂಡನಿಗೆ ಹೆಂಡತಿ ಮೇಲೆ ಅನುಮಾನ, ಬರೀ ಅನುಮಾನ ಅನ್ನುವಂಥದ್ದು ತುಂಬಿಟ್ಟಿರುತ್ತೆ. ಮತ್ತು ಹೆಂಡತಿಗೂ ಕೂಡ ಗಂಡನ ಮೇಲೆ ಅನುಮಾನ. ಈ ಅನುಮಾನಗಳನ್ನು ಹೋಗಲಾಡಿಸ್ಲಿಕ್ಕೆ ಈ ತಂತ್ರಗಳನ್ನು ಮಾಡಿ ಅನ್ನುವಂಥದ್ದು, ಆಯಿತಾ. ಈ ತಂತ್ರಗಳನ್ನು ಮಾಡುವುದರಿಂದಾಗಿ ಪರಸ್ಪರ ಹೆಂಡತಿ ಮೇಲೆ ಗಂಡನಿಗೆ ಅಪಾರವಾದಂತಹ ನಂಬಿಕೆ ಬರುತ್ತದೆ, ಹೆಂಡತಿಗೂ ಕೂಡ ಗಂಡನ ಮೇಲೆ ಅಪಾರವಾದ ನಂಬಿಕೆ, ಗೌರವ ಅಂತಕ್ಕಂಥದ್ದು ಉಂಟಾಗ್ತದೆ. ಎಲ್ಲಿ ಪರಸ್ಪರ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ, ಗೌರವ ಅನ್ನೋದು ಉಂಟಾಗ್ತದೆ, ಆ ದಾಂಪತ್ಯ ಸದೃಢವಾಗಿ ನಿಲ್ತದೆ. ಹಾಗಾಗಿ ವೀಕ್ಷಕರೇ, ಈ ಒಂದು ತಂತ್ರವನ್ನು ಮರಿದೇನೆ ನೀವು ಸೂಕ್ಷ್ಮವಾಗಿ ನಿಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ಒಂದು ಶ್ರದ್ಧಾ ಭಕ್ತಿಯಿಂದ ಈ ತಂತ್ರವನ್ನು ಮಾಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಜೊತೆಗೆ ಈ ಮಾಹಿತಿನ ಹೆಚ್ಚಿನ ಜನಗಳಿಗೆ ಕಳಿಸಿ. ಮತ್ತು ವಿವಾಹ ಸಂಬಂಧಿತವಾದಂತಹ ಅಥವಾ ದಾಂಪತ್ಯ ಸಂಬಂಧಿತವಾದಂತಹ ಯಾವುದೇ ತೊಂದರೆಗಳಿದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಮುಕ್ತವಾಗಿ ಸಮಾಲೋಚನೆಯನ್ನು ಮಾಡಿಕೊಳ್ಳಿ. ಉತ್ತಮ ಪರಿಹಾರಗಳ ಒಂದಿಗೆ ಸದೃಢ ಜೀವನವನ್ನು ನೀವು ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.